ಮಂಡ್ಯದಲ್ಲಿ ಫೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡವನ್ನ ರಿಪೇರಿ ಮಾಡೋಕೆ ಅಂತ ಕೆಡವಿದ್ರು. ಆದರೆ 11 ವರ್ಷವಾದರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಕ್ಯಾನ್ಸರ್ ಆಸ್ಪತ್ರೆಗೆ ವೈದ್ಯರಿಲ್ಲ, ಬೇಕಾದ ಯಂತ್ರೋಪಕರಣಗಳು ಇಲ್ಲ. ಕ್ಯಾನ್ಸರ್ ರೋಗಿಗಳು ಬೆಂಗಳೂರು ಹಾಗೂ ಮೈಸೂರಿಗೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಮಂಡ್ಯ ಜಿಲ್ಲೆಯ ಜನರ ಕಷ್ಟವನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ನೀವೇ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ರಾಜಕೀಯ ವಲಯದಲ್ಲಿ ಒಂದು ಮಾತಿದೆ, ಮಂಡ್ಯ ಗೆದ್ದವರು ಇಂಡಿಯಾ ಗೆದ್ದಂತೆ ಅಂತ. ಆದರೆ ಈ ಮಂಡ್ಯದಲ್ಲಿ ಒಂದು ಸುಸಜ್ಜಿತವಾದ ಕ್ಯಾನ್ಸರ್ ಆಸ್ಪತ್ರೆ ಇಲ್ಲ ಅನ್ನುವಂಥದ್ದು ಮಂಡ್ಯ ಜಿಲ್ಲೆ ಜನರ ಕೊರಗು. ಹೌದು, ಮಿಮ್ಸ್ ಅಲ್ಲಿ ಏನು ಕ್ಯಾನ್ಸರ್ ಒಂದು ವಿಭಾಗ ಆಸ್ಪತ್ರೆಯನ್ನು ಓಪನ್ ಮಾಡಿತ್ತು, ಅದು 2014ರಲ್ಲಿ ಅದನ್ನ ಮತ್ತೆ ಅಪ್ಗ್ರೇಡ್ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ, ಸ್ಥಳೀಯ ಸಂಸದರು ಶಾಸಕರೆಲ್ಲ ಮುಂದಾಗ್ತಾರೆ. ಆದರೆ 2014ರಿಂದ ಯಾವುದೇ ರೀತಿಯಾಗಿರುವಂತಹ ಕಾಮಗಾರಿ ನಡೆಯದೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ನೆನೆಗುದಿಗೆ ಬಿದ್ದಿರುವಂಥದ್ದು. ಹೀಗಾಗಿ ಈ ಜಿಲ್ಲೆಯಲ್ಲಿರುವಂತಹ ಜನರು ಕ್ಯಾನ್ಸರ್ಗೆ ಸಂಬಂಧಪಟ್ಟಿರುವ ಹಾಗೆ ಚಿಕಿತ್ಸೆಯನ್ನ ಸಮರ್ಪಕವಾಗಿ ಸಿಗದೆ ಪರದಾಡುವಂತ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಹೀಗಾಗಿ ಜಿಲ್ಲೆಯಲ್ಲಿರುವಂತಹ ಜನರ ಪರದಾಟ ಏನೇನು ಸಮಸ್ಯೆ ಅನ್ನುವಂಥದ್ದನ್ನ ಇಲ್ಲೇನು ರೋಗಿಗಳು ಮತ್ತು ರೋಗಿಗಳ ಕುಟುಂಬಸ್ಥರು, ಸ್ಥಳೀಯರೆಲ್ಲ ಬಂದಿದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ಕಳೆದ ಹಲವು ವರ್ಷಗಳಿಂದ ನೀವು ಕ್ಯಾನ್ಸರ್ ಒಂದು ಆಸ್ಪತ್ರೆಯನ್ನ ಇಲ್ಲಿ ಬೇಕು ಅಂತ ಹೋರಾಡ್ತಾ ಇದ್ದೀರಿ, ಯಾಕೆ ಆಗ್ತಾ ಇಲ್ಲ ಅಂತ? ಮೊದಲನೇದಾಗಿ ಜನಪರ ಕಾಳಜಿ ಇಟ್ಕೊಂಡು ಒಳ್ಳೆ ಅಭಿಯಾನ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. 2014ರಲ್ಲಿ ಏನು ಒಂದು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಪೆರಿಫೆರಲ್ ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿದರೆ, ಕಟ್ಟಡ ಎಲ್ಲ ನಿರ್ಮಾಣ ಆಗಿದೆ, ಸಂಬಂಧಪಟ್ಟಂತ ಮೆಷಿನರೀಸು, ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳು ಎಲ್ಲವನ್ನೂ ಕೂಡ ಇಲ್ಲಿ ಬಂದು ಸ್ಟಾಕ್ ಮಾಡಿದ್ದಾರೆ. ಆದರೆ ಇವತ್ತು ತುಕ್ಕಿಡಿಯಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆಂತಂದರೆ ರೇಡಿಯಾಲಜಿಸ್ಟ್ಗಳು, ಸಂಬಂಧಪಟ್ಟಂಥ ಟೆಕ್ನಿಷಿಯನ್ಗಳನ್ನ ನೇಮಿಸ್ಕೊಳ್ಳಲಿಕ್ಕೆ ಆರೋಗ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಯಾಕೆಂದರೆ 7-8 ಜಿಲ್ಲೆಗಳಿಗೆ ಬರೋಂಥ ಪೇಷಂಟ್ಗಳು ಭಾಳ ಬಡವರು, ರೈತಾಪಿ ವರ್ಗದವರು. ನಮಗೆ ಏನಪ್ಪ ಅಂತಂದರೆ ಎಲ್ಲೂ ಇವತ್ತು ಕಾಸ್ಟ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ಆಗೋಕ್ಕಿಲ್ಲ ಅನ್ನೋ ಜನಗಳು, ಭಾಳ ಕಡು ಬಡವರುಗಳು ಇಲ್ಲಿ ಬಂದು ಚಿಕಿತ್ಸೆ ಬಡವರು. ಯಾಕೆಂತಂದ್ರೆ ಇವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಈ ಜನ ಪರ ಕಾಳಜಿ ಇಲ್ಲದನ್ನೋದಂಥ ರಾಜಕಾರಣಿಗಳು ಏನು ಅಂತಂದ್ರೆ ನಿದ್ರಾವಸ್ಥೆಯಲ್ಲಿ ಇದ್ದಾರೆ. ಖಂಡಿತವಾಗಿ ಈ ರೀತಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, 45 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಡ ಕಟ್ಟಿ ಟೆಕ್ನಿಷಿಯನ್ ನೇಮಿಸಲಿಲ್ಲ, ಆದರೆ ಸಂಬಂಧಪಟ್ಟಂತ ಇವ್ರನ್ನ ಡಾಕ್ಟರ್ಗಳನ್ನ ನೇಮಿಸಲಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗಿದೆ. ಮತ್ತೆ ಇದೇ ಇಲ್ಲೂ ಕೂಡ NHI ಟ್ರಾಮಾ ಕೇರ್ ಸೆಂಟರ್ನ ಒಂದು ಹೆಡ್ ಇಂಜರಿ ಆದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಟ್ರಾಮಾ ಕೇರ್ ಸೆಂಟರ್ನ ಓಪನ್ ಮಾಡಕ್ಕೆ NHI ಒಪ್ಕೊಂಡಿತ್ತು, ಅದು ಕೂಡ ಇಲ್ಲಾಗಲಿಲ್ಲ. ದೌರ್ಭಾಗ್ಯ ಅಂತಂದ್ರೆ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಅನುಕೂಲ ರಾಜಕೀಯ ವಲಯದಲ್ಲಿ ಒಂದು ಮಾತಿದೆ, ನಾನು ಆಗ್ಲೇ ಹೇಳಿದೆ, ಮಂಡ್ಯದಲ್ಲಿ ಗೆದ್ದವರು ಖಂಡಿತ ಯಾಕೆಂದ್ರೆ ಅವರ ಈಗ ಜನಸಾಮಾನ್ಯರು ನಾವು ಅವ್ರ ಕಿವಿ ಹಿಂಡುವಂತ ಕೆಲಸ ಮಾಡ್ತಾ ಇದೀವಿ. ತತ್ಕ್ಷಣವೇ ರಾಜಕಾರಣಿಗಳು ಎಚ್ಚೆತ್ತು ಸಂಬಂಧಪಟ್ಟಂತ ಏನು ಟೆಕ್ನಿಷಿಯನ್ಗಳನ್ನ ಮತ್ತು ಡಾಕ್ಟರ್ಗಳನ್ನ ನೇಮಕ ಮಾಡೋದ್ರ ಮುಖಾಂತರ ಬಡ ಜನರುಗಳ ಹಿತವನ್ನ ಕಾಪಾಡುವಂತ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಒಂದು ಒತ್ತಾಯ. ಮೇಡಮ್, ಹೆಂಗಿದೆ ಪರಿಸ್ಥಿತಿ ಇಲ್ಲಿ ಆಸ್ಪತ್ರೆಯಲ್ಲಿ? ಬಹಳ ಪರದಾಟ ಜನರದೆಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ. ಅಂದ್ರೆ ಇಲ್ಲಿ ಪೇಷಂಟ್ ಏನಿರ್ತಾರೆ, ಪೇಷಂಟ್ ಸಂಬಂಧಿಕರಿಗೆ ವ್ಯವಸ್ಥೆ ಚೆನ್ನಾಗಿಲ್ಲ ಈ ಹಾಸ್ಪಿಟ್ಲಲ್ಲಿ. ಪೇಷಂಟ್ ಚೆನ್ನಾಗಿ ನೋಡ್ತಾರೆ, ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಪೇಷಂಟ್ ಕಡೆ ಬಂದವರು ನೋಡಿ ತರ ಬೀದಿಲಿ ಇರ್ಬೇಕು. ಮೂಲಭೂತ ಸೌಕರ್ಯ ಇಲ್ಲ ಆಸ್ಪತ್ರೆ ಚೆನ್ನಾಗಿಲ್ಲ, ಅದೊಂದು ಚೆನ್ನಾಗಿಲ್ಲ ಇಲ್ಲಿ. ಮತ್ತೆ
ಇದನ್ನ ಮುಚ್ಚವ್ರೆ. ಅದನ್ನ ತೆಗಿಬೇಕು ಅಂದ್ರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಮೇಯ್ನ್ ಆಗಿ ಮುನ್ನುಗ್ಬೇಕು. ಈಗ ಹಳ್ಳಿಗಳಿಂದ ಬಂದಿರೋರು ಅವ್ರೇನ್ ಮಾಡ್ತಾರೆ, ಇಲ್ಲಿನ MLA ಏನ್ ಮಾಡ್ತಾವ್ರೆ, ನಿದ್ದೆ ಮಾಡ್ತಾವ್ರ? ಮೇಯ್ನ್ ಆಗಿ ಅವರು ಮನಸ್ಸು ಮಾಡಿ ಮಾಡಿಸ್ಬೇಕಿದನ್ನ. ಈಗ ನಿಮ್ಮ ಜಿಲ್ಲೆ ಇಲ್ಲಿನ MP ಬೇರೆ ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟ್ರು, ಅವರಾದ್ರೂ ಮನಸ್ಸು ಮಾಡಿದ್ರೆ ಆಗುತ್ತೆ. ಅವರು ಎಲೆಕ್ಷನ್ ಬಂದಾಗ ವೋಟ್ ಬೇಕಾದಾಗ ಅಷ್ಟೇ ಅವ್ರು ಕಾಲಿಡಿಗೆ ಬರ್ತಾರೆ. ಅವ್ರಿಗೆ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಯ್ತಾರೆ. ಇವ್ರನ್ನ ನಿಮ್ ಪಾಡಿಗೆ ನೀವ್ ಏನ್ ಅನ್ಭವಿಸ್ತಿದೀರೋ ಅನ್ಭವಿಸ್ರಿ ಅಂತ ಬಿಡ್ತಾರೆ. ಅಕ್ಕ ಸಿಟ್ಟಿಗೆದ್ದವ್ರು ಫುಲ್ ಅಲ್ಲಿ ಪರಿಸ್ಥಿತಿ ಹಂಗಿದೆ. ಇಲ್ಲಿ ನಮ್ಗೆ ತುಂಬಾ ಬಡವರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಮಾಡ್ಕೊಡಿ. ನಾವು ತುಂಬಾ ಬಡವರು, ಎಲ್ಲರೂ ಬರೋರಿಲ್ಲ, ತುಂಬಾ ಬಡವರನ್ನೇ. ಶ್ರೀಮಂತರು ಯಾರು ಬರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಹೌದು ಹೌದು, ನಾವು ತುಂಬಾ ಬಡವರು, ಎಲ್ಲ ಬಡವರಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರೋದು. ಅದು ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊತೀವಿ. ಓಪನ್ ಇಲ್ವಾ? ಇದು ಕ್ಲೋಸ್ ಇದೆಯಾ? ಕ್ಲೋಸ್ ಇದೆ, ಫುಲ್ ಕ್ಲೋಸ್ ಇದೆ ಸರ್ ಹಾಸ್ಪಿಟಲ್. ಯಾವಾಗಿಂದ ಸರ್? ಸುಮಾರು 2014ರಿಂದನೂ ಇದು ಶುರುವಾಗಿದೆ. ಆದ್ರೆ ಈವರೆಗೆ ಯಾವುದೇ ಸಾರ್ವಜನಿಕರಿಗೆ ಆರೋಗ್ಯ ಬಹಳ ಮುಖ್ಯವಾದದ್ದು. ಹಾಗಾಗಿ ಆರೋಗ್ಯನೇ ಇಲ್ಲದೆ ಹೋದ್ರೆ ಇನ್ನು ಏನೆಲ್ಲ ಮಾಡಿದ್ರು, ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಜನಗಳಿಗೆ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ನೋಡಿ ಸಾಲುಗಟ್ಟು ನಿಂತಿದ್ದಾರೆ. ಈ ಪೆರಿಫೆರಲ್ ಹಾಸ್ಪಿಟಲ್ ಭವ್ಯ ಬಂಗಲೆ ಮಾತ್ರ ನಿರ್ಮಾಣ ಮಾಡಿದ್ದಾರೆ, ಆದ್ರೆ ಓಪನ್ ಇಲ್ಲ. ಕೋಟೆ ತರ ಕಟ್ಟಿದ್ದಾರೆ, ಆದ್ರೆ ಓಪನ್ ಮಾಡೋ ನಿಟ್ಟಿನಲ್ಲಿ ಯಾವುದೇ ರಾಜಕಾರಣಿ ಆಗಲಿ, MP ಗಳಾಗಲಿ, ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಜನಗಳು ಪರದಾಡ್ತಾ ಇದ್ದಾರೆ. ಯಾಕೆ ಅಂತಂತಂದ್ರೆ ಈಗ ಶೋ ಕಾಸ್ಟ್ಲಿ ಹಿಡಿದ್ರ ತರ ಆಗ್ಬಿಟ್ಟಿದ್ದಾರೆ. ಈಗ ಊರು ತಿರುಗ್ತಾ ಇದ್ದಾರೆ ಇಲ್ಲಿ ಸ್ಥಳೀಯ ಶಾಸಕ. ಇದ್ರ ಬಗ್ಗೆ ನಿಗಾ ಇಲ್ವಾ? ಗ್ರಾಮ ವಾಸ್ತವ್ಯ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಕೇಂದ್ರದಲ್ಲಿ, ಇಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಈ ತರದೊಂದು ಸಮಸ್ಯೆ ಇದೆ ಅನ್ನೋದು ನಿಗಾ ಇಲ್ವಾ ಅಂತ ನಾನು ಈ ಮೂಲಕ ಅವ್ರಿಗೆ ಶಾಸಕರು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಜನಗಳ ಮೂಲಕ. ಯಾಕೆ ಅಂತಂತಂದ್ರೆ ಚುನಾಯಿತ ಪ್ರತಿನಿಧಿಗಳು ಕೇವಲ ಓಟಿನ ಸಂದರ್ಭದಲ್ಲಿ ಜನಗಳ ಮುಂದೆ ಬರೋದು, ಅವ್ರು ಇನ್ನಿತರೆ ಕಷ್ಟ ಸುಖಗಳನ್ನ ಕೇಳಬಾರ್ದು ಅಂತಿದ್ಯಾ? ಸಂವಿಧಾನ ಎಲ್ಲ ಹಕ್ಕು ಅವಕಾಶಗಳನ್ನ ಪಬ್ಲಿಕ್ಗೆ, ಎಲ್ಲ ಪಬ್ಲಿಕ್ಸ್ಗೂ ನೀಡಿದೆ. ಆದರೆ ಕೇಳುವಂತ ಹಕ್ಕನ್ನು ನೀಡಿದೆ. ಯಾರೇ ತಪ್ಪು ಮಾಡಿದ್ರು ಕೇಳುವಂತ. ಜಿಲ್ಲಾ ಕೇಂದ್ರದಲ್ಲಿ ಅಲ್ಲ ಸರ್, ಒಂದು ಆಸ್ಪತ್ರೆ ಮೊದ್ಲಿತ್ತಲ್ಲ ಈ ಆಸ್ಪತ್ರೆ, ಈಗ 2014ರಲ್ಲಿ ಇದನ್ನ ರಿನೋವೇಟ್ ಮಾಡ್ತೀವಿ, ಸುಸಜ್ಜಿತವಾಗಿರುವಂತ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಅಂತ ಇದನ್ನ ಡೆಮೊಲಿಷನ್ ಅಂದ್ರೆ ಬೇರೆ ತರ ಮಾಡೋದಕ್ಕೆ ಹೊರಟಿರೋದು. ಆದ್ರೆ ಇದುವರೆಗೂ ಕೂಡ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸರ್. ಅಂದ್ರೆ ಬಹಳ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಜನರ ಬಗ್ಗೆ ಅಂತ? ಮೋದಿಯ ರಾಮರಾಜ್ಯ ಅನ್ನಂಗೆ ಏನ್ ಹೇಳ್ಕಂತಾರ ಅಂತದ್ರಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಭಾರಿ ಕೈಗಾರಿಕಾ ಸಚಿವರಾಗಿದ್ದಾರೆ, ಸಂಸದರು ಆಗಿದ್ದಾರೆ. ಅವರು ಕೂಡ ಇದನ್ನ ಏನು ಇದ್ರ ಬಗ್ಗೆ ಗಮನ ವಹಿಸ್ತಿಲ್ಲ. ಅದೇ ರೀತಿ ಸಿದ್ದರಾಮಯ್ಯನವರು ಸಹ 2 ಸಾರಿ ಮುಖ್ಯಮಂತ್ರಿ ಆದವರು, ಕನಿಷ್ಠ ಆರೋಗ್ಯದ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗಿದ್ದಂತವ್ರು ಸಮಾಜವಾದಿ ಅನ್ನಂಗೆ ಹೇಳ್ಕಂತಾರೆ. ಯಾವುದೇ ಕಾಳಜಿಯನ್ನ ವಹಿಸಿ ಈ ಜನರಿಗೆ ಏನಾದ್ರೂ ಕ್ಯಾನ್ಸರ್ ಆದ್ರೆ ಮಂಡ್ಯ ಜಿಲ್ಲೆ ಜನರು ಒಂದು ಬೆಂಗಳೂರಿಗೆ ಹೋಗ್ಬೇಕು ಕಿದ್ವಾಗಿ, ಇಲ್ವೇ ಮೈಸೂರು ಭಾರತ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ಬೇಕಿದೆ. ಲಕ್ಷ ಲಕ್ಷ ಆಗ್ತಾರೆ. ಶ್ರೀಮಂತರು, ರಾಜಕಾರಣಿಗಳು, MLAಗಳು, MP ಗಳು, ಮಿನಿಸ್ಟ್ರಿಗಳು ಇವರಾದ್ರೂ ಹೋಯ್ತಾರೆ. ಅವ್ರಿಗೆ ಹತ್ರ ದುಡ್ಡು ಇರುತ್ತೆ, ಸರ್ಕಾರನೇ ಅವ್ರು ಕೊಡುತ್ತೆ, ಅವ್ರ ಫ್ಯಾಮಿಲಿನ ನೋಡ್ಕೊಳುತ್ತೆ. ಬಡ ಜನರು ಈ ನರಕವಾಸಿಗಳ ಹಂಗಾದ್ರೆ ಅವ್ರ ಪಾಲಿಗೆ. ಸೊ ಸರ್ಕಾರ ನಿಜವಾಗ್ಲೂ ಕಾಳಜಿ ಇದ್ರೆ ಈ ಬಜೆಟ್ ಅಲ್ಲಿ ವಿಶೇಷವಾಗಿ ಇದಕ್ಕೆ ಅನುದಾನ ಕೊಟ್ಟು ಆ ಮೂಲಕ ಮಂಡ್ಯದ ಪೆರಿಫೆರಲ್ ಕ್ಯಾನ್ಸರ್ ಕೇಂದ್ರವನ್ನ ಉನ್ನತೀಕರಿಸಿ ಅತ್ಯಾಧುನಿಕೀಕರಣ ಮಾಡ್ತಾ ಇಲ್ಲಿರಂತ ಇಲ್ಲಿಗೆ ಡಾಕ್ಟರ್ಗಳು ಮತ್ತೆ ಮೂಲಭೂತ ಸೌಕರ್ಯಗಳು ಮತ್ತು ಏನಿದಕ್ಕೆ ಎಂಪ್ಲಾಯೀಸ್ ಬೇಕಿದೆ ಅದನ್ನ ಕೂಡಲೇ ಅದನ್ನ ಇದ್ ಮಾಡಿ ತುಂಬಿ ಈ ಭರ್ತಿ ಮಾಡಿ ಆ ಮೂಲಕ ಈ ಆಸ್ಪತ್ರೆಯನ್ನ ಓಪನ್ ಮಾಡಬೇಕಿದೆ. ಜನಸಾಮಾನ್ಯರಿಗೆ ತಂದಿದಾರ ಮಿಷನರೀಸ್ ಎಲ್ಲ ಇದೆ, ಯಂತ್ರ ಎಲ್ಲ ಏನ್ ಹೇಳ್ತಿದ್ರೆ ಏನ್ ಅನ್ನಂಗ್ ಅಧಿಕೃತವಾಗಿ ಯಾರು ಮಾತಾಡ್ತಿಲ್ಲ. ಬದಲಿಗೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಪಾರದರ್ಶಕವಾಗಿ ಏನೂ ಗೊತ್ತಿಲ್ಲ, ಯಾರಿಗೂ ಮಾಹಿತಿ ಇಲ್ಲ. ಈವನ್ ಡೈರೆಕ್ಟರ್ ಕೇಳಿದ್ರೆ ಅವರು ನಡೀತಾ ಇದೆ ಸರ್, ಅದು ಟೆಂಡರ್ ಆಗಿದೆ, ಮುಗಿತು, ಕಂಪ್ಲೀಟ್ ಮಾಡ್ತಾರೆ ಅನ್ನಂಗೆ ಹೇಳ್ತಿದ್ರೆ ಬಿಟ್ರೆ ಈ ತರ ಏನು ನೋಡಿ ಪೋರ್ಟಿಕ್ ಮಾಡಬೇಕು, ನೀಟಾಗಿ ಒಂದು ಸುಂದರವಾಗಿ ಕಾಣಬೇಕು ಅಂತ ಅಂದ್ರೆ ಅದನ್ನೂ ಕಂಪ್ಲೀಟ್ ಮಾಡಿಲ್ಲ. ಆಸ್ಪತ್ರೆಯ ಒಂದು ಕಾಮಗಾರಿನೂ ಕಂಪ್ಲೀಟ್ ಮಾಡಿಲ್ಲ. ಈ ತರದೊಂದು ಪರಿಸ್ಥಿತಿ ಇದೆ. ನಿಜವಾಗ್ಲೂ ಈ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮತ್ತೆ ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಈ ಬಜೆಟ್ ಅಧಿವೇಶನದಲ್ಲಿ ವಿಶೇಷವಾದಂತ ಒಂದು ಅನುದಾನವನ್ನ ಕೊಟ್ಟು ಈ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ಕೈಗೆಟುಕುವಂತ ದರದಲ್ಲಿ, ತುಂಬಾ ಕಡಿಮೆ ದರದಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಬೇಕು, ಸೌಲಭ್ಯಗಳು ಸಿಗಬೇಕು, ಡಾಕ್ಟರ್ಗಳು ಉತ್ತಮವಾದಂತ ಡಾಕ್ಟರ್ಗಳು ಸಿಗಬೇಕಂತ ಈ ಮೂಲಕ ಒತ್ತಾಯಿಸ್ತೀನಿ. ಕೊಡೋದಕ್ಕೆ ಅವಕಾಶ ಯಾರು ಕೊಡೋ ಮನಸ್ಸಿಲ್ಲ ಅನ್ಸುತ್ತೆ ಇವರಿಗೆಲ್ಲ. ಇರ್ಬೋದು ಸರ್, ಆ ತರದ್ದು ಸುಮ್ನೆ ಈಗ ಜನಪರ ಸರ್ಕಾರಗಳನ್ನಂಗೆ ಹೇಳ್ತಾರೆ, ಮೋದಿ ಅವರು ನಮ್ದು ರಾಮರಾಜ್ಯ ಅನ್ನಂಗೆ ಹೇಳ್ಕಂತಾರೆ.
ಸಿದ್ದರಾಮಯ್ಯವರು ನಮ್ದು ಸಮಾಜವಾದಿ ರಾಜ್ಯ, ನಾವು ಬಾಬಾ ಸಾಹೇಬ್ರ ಆಶಯಗಳನ್ನ ಪೂರೈಸ್ತೀವಿ, ಮತ್ತೇನೋ ಸಂವಿಧಾನದ ಪರವಾಗಿದ್ದೀವಿ, ಅದು ಇದು ಅನ್ನಂಗೆ ಹೇಳ್ತಾರೆ. ಅಸ್ಲಿಗೆಲ್ಲ ಒಂದು ಆಸ್ಪತ್ರೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಆಗಿ ಒಂದು ಕ್ಯಾನ್ಸರ್ ಕೇಂದ್ರದ ಒಂದು ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ, ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತ ಅಂದ್ರೆ ಜನರಿಗೆ ಯಾವ ತರದ ರಾಜ್ಯದಲ್ಲಿ ನಾವು ಬದುಕ್ತಿದೀವಿ ಅಲ್ವಾ? ವ್ಯಂಗ್ಯ ಅಲ್ವಾ ಇದು? ಪ್ರಜಾತಂತ್ರದ ವ್ಯಂಗ್ಯ ಅಲ್ವಾ? ಪ್ರಜಾತಂತ್ರ ಅಂತ ಅಂದ್ರೆ, ಸಂವಿಧಾನ ಅಂತ ಅಂದ್ರೆ, ಡೆಮೋಕ್ರಸಿ ಅಂತ ಅಂದ್ರೆ ಉತ್ತಮವಾದಂತ ಘನತೆಯುತವಾದಂತ ಜೀವನನೂ ಇರಬೇಕು, ಅವ್ರಿಗೆ ಪ್ರಜೆಗಳಿಗೆ ಉತ್ತಮವಾದಂತ ಆರೋಗ್ಯನೂ ಸಿಗಬೇಕು. ಮಿನಿಮಮ್ ಅದು. ನೀವೇನೋ ಮಹಾ ಏನೋ ಮಾಡ್ಬಿಡೋದಕ್ಕೆ ಹೈಟೆಕ್ ಏನೋ ಮಾಡ್ಬಿಡ್ತಿರಲ್ಲ, ಎಂತ ದೇಶನೂ ಏನೋ ಮಾಡ್ತಿಲ್ಲ. ಅಟ್ಲೀಸ್ಟ್ ಜನಸಾಮಾನ್ಯರಿಗೆ ಒಳ್ಳೆ ಚಿಕಿತ್ಸೆ ಸಿಗಂತ ಆಸ್ಪತ್ರೆಗಳನ್ನ ಮಾಡಿ. ಹೌದೌದು ಸರ್, ಹೆಂಗಿದೆ ಸರ್ ಇಲ್ಲಿ ವಾತಾವರಣ? ಆಸ್ಪತ್ರೆಗೆ ಬಂದಿದ್ದೀರಿ ನೀವು, ಏನ್ ಸಮಸ್ಯೆ? ಏನ್ ತೋರ್ಸಕ್ಕೆ ಬಂದಿದ್ದ? ಏನ್ ಎಲ್ಲಿ ಬಂದ್ರಿ? ಅಲ್ಲಿಗೆ ಎದ್ದು ಬಂದಿದ್ದ. ಯಾವ ಊರಿಂದ ಬಂದ್ರಿ? ಬೀಗ ಹುಡುಗರೆ ಅಂತ. ಹೆಂಗಿದೆ ವ್ಯವಸ್ಥೆ ಎಲ್ಲ ಇಲ್ಲಿ? ಎಲ್ಲ ಬರೀ ಇದೆಯಾ ಸರ್. ಏನಾರ ಅರ್ಜೆಂಟ್ ಏನಾರ ಇದ್ ಮಾಡಿಸ್ಬೇಕು ಅಂದ್ರೆ 15 ದಿವಸ ಇದ್ ಮಾಡ್ತಾರ. ಮುಂಚೆ ಬರ್ಬೇಕಂತ, ಟೋಕನ್ ತಗೋಬೇಕಂತ. ಟೋಕನ್ ತಗೋಬೇಕಂತ. ಏನಾರ ಪಿತ್ತಪ್ ಒಳಗಲ್ಲಿ ಸ್ಕ್ಯಾನಿಂಗ್ ಮಾಡ್ಸಕ್ಕೆ, ದೊಡ್ಡ ಸ್ಕ್ಯಾನಿಂಗ್ಗಳಕ್ಕೆ 15 ದಿವಸ ಟೋಕನ್ ತಗೋಬೇಕಂತೆ. ಅರ್ಜೆಂಟ್ ಸತ್ತು ಹೋಗ್ಬೇಕು, 12 ಟೋಕನ್ ತಗೋಬೇಕು. ಇಂಥ ವ್ಯವಸ್ಥೆ ಅದ ಒಳಗೂ. ಏನ್ ಸಮಸ್ಯೆ ಅಂತ ಬಂದ್ರಿ? ಏನಾರ ಯಾರೋ ಒಬ್ರು ಇಲ್ಲೇ ಕಿವಿಗೆ ತೋರ್ಸಕ್ಕೆ ಅಂತ ಬಂದಿದ್ದಾರೆ. ತೋರ್ಸಕ್ ಬಂದಿದ್ದಾಗ ಅವ್ರಿಗೆ 15 ದಿವಸ ಟೋಕನ್ ತಗೊಟ್ಟಿದ್ದಾರೆ. 15 ದಿವಸ ಒಂದ್ ಟೋಕನ್ ಬಂದು ತಗೋತಿದ್ಮೇಲೆ ಕಿವಿ ಹಿಡ್ಕೊಂಡು ಹಿಂಗ್ ಕುತ್ಕೋಬೇಕಂತ ಮನೆಯಲ್ಲಿ. ಹಂಗೆ ಹಿಡ್ಕ ಇರ್ಬೇಕಂತೆ. ಎಂತ ಇದಿರ್ಬೇಕು ನೋಡಿ. 15 ದಿನ ಮುಂಚೆ ಬಂದು ಟೋಕನ್ ತಗೋಬೇಕಂತ ಸರ್ ಇಲ್ಲಿ. ಅದು ಸರ್ ಹೇಳಬೇಕು ಅಂತಂದ್ರೆ ಈ ಜಿಲ್ಲೆಯ ದೌರ್ಭಾಗ್ಯ ಸರ್. ಚುನಾವಣೆ ಬಂದಾಗ ಎಲ್ಲರೂ ಇಲ್ಲಿ ಭಾವನಾತ್ಮಕ ವಿಷಯಗಳನ್ನ ಎತ್ಕೊಂಡು ಬಂದು ಗೆಲ್ತಾರೆ. ಬಟ್ ಆದರೆ ಇಲ್ಲಿ ಜಿಲ್ಲೆಯ ಜನಗಳಿಗೆ, ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ರೋಗಿಗಳಿಗೆ ಸುಸಜ್ಜಿತವಾದಂಥ ವ್ಯವಸ್ಥೆ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಡಾಕ್ಟರ್ಸ್ಗಳು ಭಾಳ ನೆಗ್ಲಿಜೆಂಟ್, ಜಾಸ್ತಿ PG ಸ್ಟೂಡೆಂಟ್ಗಳೇ ಇರ್ತಾರೆ. ಜೊತೆಗೆ ಇದೊಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತ ಕಳೆದ 15 ವರ್ಷದಲ್ಲೇ ಇದನ್ನ ಆರಂಭ ಮಾಡಿದ್ರು. ಇದುವರೆಗೂ ಕೂಡ ಈ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ. ರೋಗಿಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ, ಬ್ಯಾಂಗ್ಳೂರು ಮತ್ತು ಮೈಸೂರುಗಳಿಗೆ ಶಿಫಾರಸ್ ಮಾಡಿ ಕಳಿಸ್ತಾರೆ. ಬಟ್ ಬಡವರು ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಕಡು ಬಡವರು ಏನ್ ಮಾಡ್ತಾರೆ, ಅವ್ರಿಗೆ ಸುಸಜ್ಜಿತವಾದ ಟ್ರೀಟ್ಮೆಂಟ್ ಸಕಾಲದಲ್ಲಿ ಸಿಕ್ಕದೇನೆ ಅವರು ಈ ಜೀವ ಬಿಡಂಗೆ ಅಂತ ಪರಿಸ್ಥಿತಿಗಳೇ ಬಂದಿದೆ. ಇವರು ಪ್ರೈವೇಟ್ಗೆ ಶಿಫಾರಸ್ ಮಾಡ್ತಾರೆ. ಆಮೇಲೆ ನೆಗ್ಲಿಜೆಂಟ್. ಯಾವುದೇ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ಪ್ರಥಮವಾಗಿ ಅವ್ರಿಗೆ ಆ ಸ್ಟೇಜ್ಗಳ ಹಂತದಲ್ಲಿ ಅವ್ರಿಗೆ ಸರಿ ಉತ್ತಮವಾದ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವ್ರು ಹುಡುಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಮಗೆ ಗೊತ್ತು, ಇವತ್ತು ಆಹಾರಗಳು, ತಿನ್ನೋ ಪದಾರ್ಥಗಳು ಎಲ್ಲ ಕೆಮಿಕಲ್ ಆಗೋದ್ರಿಂದ ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಾಗ್ತಾ ಇದ್ದಾರೆ. ಸೊ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಬಹಳ ಎಸೆನ್ಸಿಯಲ್ ಅಲ್ವಾ ಸರ್ ಆಸ್ಪತ್ರೆ, ಮೆಡಿಕಲ್ ಅನ್ನೋದು. ಅದು ಜನಗಳಿಗೆ ತಲುಪಬೇಕು. ಎಲ್ಲ ಗ್ರಾಮೀಣ ಪ್ರದೇಶದ ಜನಗಳು ತುಂಬಾ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಕೆಳಸ್ತರದಲ್ಲಿರ್ತಕ್ಕಂಥವ್ರಿಗೆ ಇದು ಸಹಾಯ ಆಗಬೇಕಾಗಿತ್ತು. ಇದು 15 ವರ್ಷ ಆದ್ರೂ ಇದು ಓಪನ್ ಆಗದೇನೆ ಇರ್ತಕ್ಕಂಥದ್ದು ಬಹಳ ದುರಂತ. ಹಾಗಾಗಿ ಇದು ಆದಷ್ಟು ಬೇಗ ಇನ್ನು ಮುಂದಾದರೂ ಈ ವರ್ಷದಲ್ಲೇ ಇದನ್ನ ಉದ್ಘಾಟನೆ ಮಾಡಿ ಇದಕ್ಕೆ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆಗಳನ್ನ ಜಿಲ್ಲಾ ಮಟ್ಟದಲ್ಲಿ, ಯಾಕೆಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಇದನ್ನ ತೆರೆದು ಸರ್ವಿಸ್ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರನ್ನ ಮತ್ತೆ ಈ ಭಾಗದ ಸಂಸದರ ಕುಮಾರಸ್ವಾಮಿ ಅವ್ರನ್ನ ನಾವು ಕೇಳ್ಕೊತೀವಿ ಸರ್. ಅಂದ್ರೆ ಯಾವುದೇ ಸರ್ಕಾರ ಬರಲಿ ಸರ್, ಯಾವುದೇ ಸರ್ಕಾರ ಬಂದ್ರು ಅವ್ರು ಹೇಳ್ಕೊಳ್ಳೋದು ನಮ್ದು ಜನಪರ ಸರ್ಕಾರ ಅಂತ. ಅದು ಇಂಥದ್ದೇ ಪಕ್ಷ, ಅಂಥದ್ದೇ ನಾಯಕರು ಅಂತೇನು ಎಲ್ಲರೂ ಅದೇ ಹೇಳೋದು. ಅದರಲ್ಲಿ ಜನರ ಪರವಾಗಿ ಯಾರೂ ಇಲ್ಲ ಅಂತ ವಾಸ್ತವದಲ್ಲಿ. ಹೌದು ಸರ್, ಇಲ್ಲಿ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲದೇ ಇದ್ದ ಕಾರಣಕ್ಕೋಸ್ಕರವೇ ಇಷ್ಟು ವರ್ಷಗಳಿಂದ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆ ಹೀಗೆ ಒಂದು ಪಾಳು ಬಂಗ್ಲೆಯಾಗಿ ಬಿದ್ದಿದೆ. ಮೊದಲು ಒಂದು ಚಿಕ್ಕದಾಗಿತ್ತು, ಅಲ್ಲಿ ಒಂದಷ್ಟು ಜನರಿಗೆ ಸೌಲಭ್ಯಗಳು ಸಿಗ್ತಾ ಇತ್ತು. ನಾವು ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಅದು ಲೋಕಸಭಾ ಸದಸ್ಯರಾಗಿದ್ದಂಥ ರಮ್ಯಾರವರ ಒಂದು ಅವಧಿನಲ್ಲಿ ಒಂದಷ್ಟು ಅನುದಾನವನ್ನು ಅವರು ಪ್ರಾಮಾಣಿಕವಾಗಿ ತರ್ತಕ್ಕಂಥ ಕೆಲಸ ಮಾಡಿದ ಕಾರಣವಾಗಿ ಈ ಒಂದು ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಆಯಿತು. ಮತ್ತೆ ಪ್ರಸ್ತುತ ಇವತ್ತು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗಿದ್ದಾರೆ, ಇಲ್ಲಿ ರಾಜ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಜಿಲ್ಲಾ ಮಂತ್ರಿಗಳಾಗಿದ್ದಾರೆ. ನಿಮ್ಮಿಬ್ಬರಿಗೂ ನಿಜವಾಗಿ ಜನಪರವಾಗಿ ಕಾಳಜಿ ಏನಾದ್ರು ಇದ್ರೆ ಈ ಆಸ್ಪತ್ರೆಯನ್ನ ಈ ಒಂದು ಬಜೆಟ್ನಲ್ಲಿ, ಈ ಫೆಬ್ರವರಿ ಬಜೆಟ್ನಲ್ಲಿ ಈ ಆಸ್ಪತ್ರೆಗೆ ಎಷ್ಟು ಪ್ರಮಾಣದ ಹಣ ಬೇಕು ಅದನ್ನ ಬಿಡುಗಡೆ ಮಾಡಿಸೋದ್ರ ಮೂಲಕ ನೀವು ನಿಜವಾಗಿ ಜನಪರ ಸರ್ಕಾರ ಅಂತಕ್ಕಂಥದ್ದನ್ನ ತೋರಿಸಬೇಕಾಗ್ತದೆ. ಟೈಮ್ ಇಲ್ಲ ಸರ್, ಅವರಿಬ್ರು ಕಿತ್ತಾಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾವ್ರಿಬ್ರು. ಆ ತರ ಆದಾಗ ನಾವು ಅದಕ್ಕೆ ಕಾಲಕಾಲದಲ್ಲಿ ಮಂಡ್ಯ ಜಿಲ್ಲೆ ಜನರು ಕೂಡ ಅಷ್ಟೇ ಬುದ್ಧಿವಂತರಿದ್ದಾರೆ. ಯಾವ್ಯಾವ ಟೈಮ್ ಈಗ ನಾನು ಹೊರಗಡೆಯಿಂದ ಬಂದಿರೋನು, ನೀವ್ ಹೇಳಿ ನಿಮ್ ಜಿಲ್ಲೆ ಇಬ್ರು ರಾಜಕಾರಣಿಗಳು ಹೆಂಗ್ ಕಿತ್ತಾಡ್ಕದ್ರ ಅಂತ ನೀವ್ ಹೇಳಿ. ಸತ್ಯ ಸರ್, ಅದಕ್ಕೆ ಈ ಜಿಲ್ಲೆ ಜನರು ಅಷ್ಟೇ ಬುದ್ಧಿವಂತರಿದ್ದಾರೆ. ಆಯಾ ಸಂದರ್ಭಕ್ಕೆ ಅವ್ರಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದಾರೆ.
ಹಾಗಾಗಿ ನಾವು ಈ ಮೂಲಕ ಹೇಳೋದಿಷ್ಟೇ ಸಿದ್ದರಾಮಯ್ಯನವ್ರಿಗೆ, ನೀವು ಹಲವಾರು ಭಾಗ್ಯಗಳ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ತೀರಿ. ನೀವು ನಿಜವಾಗಿ ಭಾಗ್ಯಗಳ ಸರ್ದಾರ್ ಆಗ್ಬೇಕಂತ ಹೇಳಿದ್ರೆ ಈ ಆಸ್ಪತ್ರೆಗೆ ಏನ್ ಬೇಕಾಗಿದೆ ಹಣ ಅದನ್ನ ಈ ಫೆಬ್ರವರಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಇದನ್ನ ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆವಾಗ ನಿಮಗೆ ನಿಜವಾದ ಬದ್ಧತೆ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ಸಿಕ್ಕಾಪಟ್ಟೆ ಅವ್ಯವಸ್ಥೆ ಇಲ್ಲಿ. ಈಗ ಒಂದು ಆಸ್ಪತ್ರೆನ ಕೊಡಕ್ಕಾಗಿಲ್ಲ ಅಂದ್ರೆ ಕೊಡ್ಲೇಬೇಕಲ್ಲ ಸರ್ ಬಡವ್ರಿಗೆ ತಾನೇ ಅದಿರೋದು ಮುಖ್ಯ. ಈಗ ಬಡವ್ರಿಗೆ ಇಲ್ದಾದ್ಮೇಲೆ ಏನಕ್ಕೆ ಶ್ರೀಮಂತರಿಗೆ? ಈಗ ಇವನ್ ಬಿಟ್ಟಿದ್ದಾರೆ ಬಸ್ಗೆ ಫ್ರೀ 2,000 ರೂಪಾಯಿ ಫ್ರೀ ಅಂತ ಬಿಟ್ಟಿದ್ದಾರೆ. ಅದನ್ನೆಲ್ಲ ತಗೊಂಡ್ ಬಡವ್ರಿಗೆ ಹಾಕ್ಲಿ. ಬಡವ್ರು ನೋಡಿದ್ರೆ ಬಡವರಿಗೆ ಅಲ್ವಾ, ಏನ್ ಇರೋರ್ಗು ಹೋಗ್ತೈತೆ, ಇಲ್ದದವ್ರಿಗಿದೆ. ಅದನ್ನ ಹೇಳಕ್ಕಾಗಲ್ಲ ನಾವು. ಅದೇ ದುಡ್ಡು ತಗೊಂಡು ಹಾಸ್ಪಿಟ್ಲ್ಗೆ ಹಾಕ್ಲಿ, ಬಡವ್ರು ಬದುಕ್ತಾರೆ. ಶ್ರೀಮಂತರು ಎಲ್ಲೆಲ್ಲ ಹೋಗ್ತಾರೆ ನೋಡ್ಕೊಂಬತ್ತ. ಪಾಪ ಬಡವ್ರು ಎಲ್ಲ ಹೋಗ್ತಾರೆ ಅವರು ಹೇಳಿ? ಅದನ್ನ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋಗ್ಬಿಡ್ತಾರೆ. ಹೋಗ್ಬಿಡ್ತಾರೆ. ಈಗ ಲಕ್ಷಾಂತರ ರೂಪಾಯಿ ಎಲ್ಲಿ ಮಾಡ್ತಾರೆ? ಈಗ 1 ಲಕ್ಷ ಬೇಕು, ಬಡವ್ರು ಎಲ್ಲಿ ತರ್ತಾರೆ ಅವಾಗ? ಅವ್ರ ಪ್ರಾಣಕ್ಕೆ ಮಿತ್ತ. ಅದನ್ನೇ ಬದ್ಲಿಲ್ಗೆ ಹಾಕಿದ್ರೆ ದೇವ್ರಾರ ನೆಚ್ತಾನೆ ನಮ್ಗೆ. 11 ವರ್ಷ ಆಯ್ತು ಬಂದ. 11 ವರ್ಷದಿಂದ ಏನಿಲ್ಲ, ಸೌಕರ್ಯ ಏನು ಇಲ್ವಲ್ಲ ಇಲ್ಲಿ. ಬರೀ 6 ಮಾಡಿದ್ರೆ 3 ಮಾಡಿದ್ರೆ 6 ಮಾಡ್ತಾರೆ. ಏನು ಪ್ರಯೋಜನ? ಅದನ್ನೇ ಬಡವ್ರಿಗೆ ಇಲ್ಲ ಅಂತ ನೋಡಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ಬಡವ್ರಿಗೆ ಏನ್ ಕೊಡ್ತಾರೆ ಅದನ್ನ ಕೊಟ್ರೆ ಅವ್ರಿಗೂ ಸಂತೋಷ ಆಯ್ತು. ಹೊಸದಾಗಿ ಏನ್ ಮಾಡೋ ಅಗತ್ಯ ಇಲ್ಲ. ಬಿಲ್ಡಿಂಗ್ ಎಲ್ಲ ಹೊಸದಾಗಿದೆ. ಕ್ಯಾನ್ಸರ್ ಬಂದ ಪೇಷಂಟ್ ಪ್ರಾಣ ಯಾವಾಗ ಹೋಗುತ್ತಂತ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಪ್ರೈವೇಟ್ ಅಲ್ಲಿ ಹೋದ್ರೆ. ಸರ್ಕಾರನೇ ಸುರೇಶ್ ಗುಂಡೂರಾವ್ ಎಲ್ಲೇ ಆರೋಗ್ಯ ಮಂತ್ರಿ ಅವರು ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆ ಹೆಸರಂತೆ ಇಕ್ಕಿತ್ತು. ಅವರೆಲ್ಲ ಒಳ್ಳೆ ಕೆಲಸ ಮಾಡಿರೋರು. ಸಿದ್ದರಾಮಯ್ಯ 2 ದಫಾ ಮುಖ್ಯಮಂತ್ರಿ ಆಗಿದ್ದಾರೆ. ಬಡವ್ರಿಗೆ ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾರೆ. ಅವರಿಂದ ಮಾತ್ರ ಎಷ್ಟೋ ಜನ ತಿಂತಾ ಇದ್ದಾರೆ. ಅದೇ ರೀತಿ ಇದನ್ನ ಕ್ಯಾನ್ಸರ್ ಅಂತ ರೋಗನ ಓಡಿಸೋಕ್ಕೋಸ್ಕರ ಒಳ್ಳೆ ಡಾಕ್ಟರ್ಸ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಾಕಿರ್ತನ ಅವ್ರ ಹೆಸರಲ್ಲಿ ಸಿದ್ದರಾಮಯ್ಯ ಮಾಡಿದ್ರು ಅಂತ ಒಂದು ಹೆಸರನ್ನ ಉಳಿಸ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊಂಡು ಈ ಮಂಡ್ಯಕ್ಕೆ ಸರ್ ಅವರಿಗೆ ಏನ್ ಗೊತ್ತಾ ಸರ್, ಅವ್ರ ಸರ್ಕಾರನ ಉಳಿಸ್ಕೊಬೇಕು. ಸೇಮ್ ಇಲ್ಲ ಅಂತ ಅಲ್ಲ, ಕೈ ಮುಗಿದು ಸಿದ್ದರಾಮಯ್ಯ ಅವರಿಗೆ, ಎಲ್ಲಾ ಪಕ್ಷದವ್ರಿಗೂ, ಎಲ್ಲ ವರ್ಗದವ್ರಿಗೂ, ನಮ್ಮ ಯಾರೇ ಆಗಲಿ. ಯಾಕಂದ್ರೆ ಕ್ಯಾನ್ಸರ್ ಅನ್ನೋದು ಪ್ರಾಣ ಯಾವಾಗ ಹೋಗುತ್ತಂತ ಗೊತ್ತಿಲ್ಲ. ಯಾರೋ 50 ರೂಪಾಯಿ ಸಂಪಾದನೆ ಮಾಡ್ತಾನೆ, ಯಾರೋ 20 ರೂಪಾಯಿ ಸಂಪಾದನೆ ಮಾಡ್ತಾನೆ, ಯಾರೋ 1,000 ಸಂಪಾದನೆ ಮಾಡೋನು ಹಾಸ್ಪಿಟ್ಲ್ಗೆ ಹೋಯ್ತಾನೆ. ಪ್ರೈವೇಟ್ಗೆ 20 ರೂಪಾಯಿ ಸಂಪಾದನೆ ಮಾಡಿ ಎಲ್ಲಿ ಹೋಯ್ತಾನೆ? ಈಗ ನಾನೇ ನನ್ನ ಹೆಂಡತಿಗೆ ಅಡ್ಮಿಟ್ ಮಾಡ್ಕೊಂಡು ಇದ್ದೀನಿ ಇಲ್ಲಿ ಇದಕ್ಕೆ ಗರ್ಭಕೋಶಕ್ಕೆ 1 ತಿಂಗಳಿಂದ. ಇಲ್ಲ ಶುಗರ್ ಜಾಸ್ತಿ ಆಯ್ತದೆ, ಇಲ್ಲ BP ಜಾಸ್ತಿ ಆಯ್ತದೆ. ಅದರಲ್ಲೇ ಲೇಟ್ ಆಗ್ಬಿಟ್ಟಿದೆ. ನಾನು ಆಟೋ ಓಡಿಸ್ರೆ ಐತೆ, ಇದ್ರೆ ಇಲ್ಲ. ಆಟೋ ಓಡಿಸ್ತೀರಿ ನೀವು? ನಾವು ಆಟೋ ಓಡಿಸೋದು ಮಂಡ್ಯ ಸಿಟಿ. ದುಡಿತೀರಿ? 100 ರೂಪಾಯಿನೂ ದುಡಿತೀವಿ, 200 ರೂಪಾಯಿನೂ ದುಡಿತೀವಿ, 500 ರೂಪಾಯಿನೂ ದುಡಿತೀವಿ. ಹೇಳಿಕ್ಕಾಗಲ್ಲ, ಆ ದೇವ್ರು ಕೊಟ್ಟಷ್ಟು. ದಯವಿಟ್ಟು ಕೈ ಮುಗಿದು ಎಲ್ಲಾ ರಾಜಕೀಯದಲ್ಲಿ ಪಕ್ಷ ಬೇರೆ ಮಡಗಿ ನೀವೆಲ್ಲ ಸೇರ್ಕೊಂಡು ಒಂದು ಈ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನೋದು ಓಪನ್ ಅನ್ನೋ ಮಂಡ್ಯ ಚಿನ್ನದ ನಾಡಿನ ಬೆಲ್ಲದ ಚಿನ್ನದ ನಾಡು ಪುಣ್ಯದ ಕಟ್ಕೊಳ್ಳಿ. ದಯವಿಟ್ಟು ಇದನ್ನ ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ಅಲ್ಲ, ನನಗೇನ್ ಗೊತ್ತಾ, ಸಕ್ಕರೆ ನಾಡಿನ ಜನ ಇಷ್ಟೊಂದು ಒಳಗಡೆ ಸಂಕಟ ಇಟ್ಕೊಂಡಾರಲ್ಲ ಅಂತ. ಹೌದು ಸರ್, ನಿಜ ಅದು. ಇವಾಗ ನಾವು ಕೇಳೋದು ಅದೇ ಸರ್, ಹಾಸ್ಪಿಟಲ್ ಓಪನ್ ಮಾಡ್ಕೊಡ್ಲಿ, ಬಡವ್ರು ಚೆನ್ನಾಗಿರ್ಲಿ. ಅವ್ರಿಗೊಂದು ಕಾಯಿಲೆಗೆ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ ಸರ್, ಅವರು ಬದುಕೋದು. ನಮ್ಮಂತವ್ರು ಎಲ್ಲೋಗ್ಬೇಕು ಹೇಳಿ? ಏನೂ ಇಲ್ದದವ್ರು ಹೋಗಿ ಪ್ರಾಣನೇ ಕಳ್ಕೊತಾವ್ರೆ ಎಷ್ಟೋ ಜನ. ಹಣ ಇಲ್ದದವ್ರಿಗೂ ಎಲ್ಲಪ್ಪ ದೇವ್ರು ನಮ್ಗೆ ಈ ಕಷ್ಟ ಕೊಡ್ತಾ ಇದಾರಲ್ಲ ಅಂತ. 10 ವರ್ಷದಿಂದ ಹಿಂಗೆ ಇದೆ ಈ ಹಾಸ್ಪಿಟ್ಲ್. ನಾವು 2 ಮಕ್ಳು ಕರ್ಕೊಂಡ್ ಬಂದವು. ಕೂತ್ಕೋಗ್ ಜಾಗ ಇಲ್ಲ, ಒಂದು ಮನಿ ಕೊಡೋಕ್ ಜಾಗ ಇಲ್ಲ. ಬಡವ್ರಿಗೆ ಸಹಾಯ ಮಾಡ್ಕೊಳ್ರಿ, ಕುಡುದ ಬಿಡಿಸ್ಲಿ. ಎಲ್ಲ ಮುಂಡೇರ್ ಮಾಡ್ಬಿಟ್ಟು ಎಲ್ಲ ಸೊತ್ತೈತವ್ರೆ. ಕುಡುದ್ ನಿಲ್ಸ್ಲಿ, ಹಾಸ್ಪಿಟ್ಲ್ ಕಟ್ಕೊಡ್ಲಿ. ಕ್ಯಾನ್ಸರ್ ಹಾಸ್ಪಿಟ್ಲ್ ಅದಕ್ಕೆ ಕುಡುವುದ ಕಮ್ಮಿ ಮಾಡಿ ಹಾಸ್ಪಿಟ್ಲ್ ಕಟ್ಸ್ರಿ, ಬಡವ್ರಿಗೆ ಸಹಾಯ ಆಯ್ತು. ಎಲ್ಲಿಂದ ಜನಪಡದಿಂದ ಬಂದಿರೋದು. ನಾವು 2 ಮಕ್ಕಳು ಡೆಲಿವರಿಗೆ ಇಲ್ಲೇ ಬಂದಿರೋದು. ಈಗ ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡು 50,000 ಕೇಳ್ತಾರೆ, ನಾವ್ ತಂದು ಕೊಡುವ ಹೇಳಿ? ಅದಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಮಕ್ಕಳಲ್ಲಿ ಏನ್ ಕೆಲಸ ಮಾಡ್ತಾರೆ? ಮಕ್ಕಳ ಕೂಲಿ ಕೆಲಸ. 500,000 ದುಡಿತಾರೆ. 500,000 ಇಲ್ಲ, ಯಾರು ಕೊಟ್ಟಾರ? 500,000 ಗಾರೆಗೆ ಹೋದ್ರು ಕೊಡ್ತಾರ. ಗಾರೆ ಕೆಲಸ ಆಗೋದಿಲ್ವಲ್ಲ, ಏನ್ ಮಾಡುವ? ಸರ್ಕಾರ ನೋಡಿ ಬಿಲ್ಡಿಂಗ್ ಕಟ್ಲಿ, ಜನ ಕುತ್ಕೋಕ್ ಸೌಲಭ್ಯ ಮಾಡ್ಕೊಡ್ಲಿ. ನೆಲದ ಮೇಲೆ ಮಣ್ಣ ಮೇಲೆ ಕುತ್ಕೋಬೇಕು. ಇಬ್ನಿಲೆಲ್ಲ ಮಳೆಲೆಲ್ಲ ನೆನಿಬೇಕು, ಚಳಿ ಇರುತ್ತೆ, ಸಂಜೆ ಚಳಿ ಐತೆ. ಅದಕ್ಕೆ ಇದು ಉಪಯೋಗ ಮಾಡ್ಕೊಡ್ಲಿ, ಬಡವ್ರಿಗೆ ಸಹಾಯ ಮಾಡ್ಕೊಡ್ಲಿ. ಸಕ್ಕರೆ ನಾಡು ಅಂತಾರೆ ಮಂಡ್ಯನ. ಇವತ್ತು ಏನಾಗಿದೆ ಅಂತಂದ್ರೆ ಸಕ್ಕರೆ ನಾಡು ಅಂತಿದೆ, ಆದ್ರೆ ಈ ಮಂಡ್ಯದಲ್ಲೆಲ್ಲ ಕಹಿನೇ ತುಂಬ್ಕೊಂಡಿರ್ತಕ್ಕಂಥದ್ದು. ಅವತ್ತಿತ್ತು ಗತವೈಭವ ಇತ್ತು ಸಕ್ಕರೆ ನಾಡು ಅಂತ ಅನ್ನೋದು. ಬಹಳಷ್ಟು ಜನ ಕಡು ಬಡತನದಲ್ಲಿ ಇವತ್ತು ನರಳ್ತಾ ಇದ್ದಾರೆ. ಈ ಫಂಡ್ ಏನಿದೆ, ಫಂಡ್ ಕೊಟ್ಟಂತ ಫಂಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂದ್ರೆ, ಸಕಾಲಕ್ಕೆ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಹೋಗುತ್ತೆ. ನಿಜವಾಗ್ಲೂ ರಾಜಕಾರಣಿಗಳಿಗೆ ನಿಮ್ಗೆ ಜನಪರ ಕಾಳಜಿ ಏನಾರ ಇದ್ರೆ ನೀವು ಎಲ್ಲಾ ಗ್ಯಾರಂಟಿಗಿನೂ ಜೀವ ಉಳಿಸಂತ ಗ್ಯಾರಂಟಿ ಕ್ಯಾನ್ಸರ್ ಹಾಸ್ಪಿಟಲ್ ಐತಲ್ಲ, ಅದೇನಾರ ಮಾನ ಮರ್ಯಾದೆ ಬೇಗ ಓಪನ್ ಮಾಡ್ಕೊಡ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ.
ನಾವು ಒಂದು ಮಟ್ಟದ ನಿಮ್ಮ ಚಾನೆಲ್ ಮೂಲಕ ನಾವು ಹೇಳ್ತಾ ಇದೀವಿ ಸರ್, ದಯವಿಟ್ಟು ನಿಮ್ಗೆ ಸೂಕ್ಷ್ಮ ಸಂವೇದನಾಶೀಲತೆ ಏನಾದರೂ ಇದ್ರೆ ನೀವು ಈ ತರದ ಹಾಸ್ಪಿಟಲ್ಗಳನ್ನ ಫಸ್ಟ್ ಪ್ರಿಯಾರಿಟಿ ಭಾಗವಾಗಿ ಮಾಡಬೇಕು. ಬೆಂಗಳೂರು ಬಿಡಿ, ಆರೋಗ್ಯ ಸಚಿವರೇ ಬನ್ನಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳನ್ನ ಓಡಾಡಿ ಅಲ್ಲಿ ಕಷ್ಟ ಸುಖಗಳು ಏನನ್ನ ಕೇಳಿ, ಪೇಷಂಟ್ಗಳ ಕಷ್ಟಗಳು, ಆ ಪೇಷಂಟ್ ಅಟೆಂಡರ್ಸ್ ಕಷ್ಟಗಳು, ಅವ್ರ ಪರಿಸ್ಥಿತಿಗಳನ್ನ ನೋಡಿ ಇದಕ್ಕೆ ಬೇಕು. ಅದನ್ನೇ ಕಲ್ಯಾಣ ರಾಜ್ಯ ಅನ್ನೋದು. ಇದಕ್ಕೆ ಇನ್ನೂ ನೆರವು ಬೇಕು ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ಸಂಸದರಾಗಿದ್ದಾರೆ, ಬಾರಿ ಕೈಗಾರಿಕಾ ಸಚಿವರಾಗಿದ್ದಾರೆ, ಮೋದಿ ಅವರು ಪ್ರಧಾನಮಂತ್ರಿಗಳು, ಅವ್ರಿಗೂ ಒತ್ತಡಕ್ಕೆ ಕೇಂದ್ರ ಸರ್ಕಾರದಿಂದ ಆರೋಗ್ಯ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಬೋದು. ರಾಜಕೀಯ ಮಾಡಬೇಡಿ, ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಡಿ. ಖಂಡಿತ ಆರೋಗ್ಯ, ಜನರ ಆರೋಗ್ಯದ ಮೇಲೆ ನೀವು ಪಾಲಿಟಿಕ್ಸ್ ಮಾಡಬೇಡಿ. ಅವ್ರ ಕಾಳಜಿ ವಹಿಸಿ. ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ರೆ ಈ ತರದ ಒಂದು ಅತ್ಯುನ್ನತವಾದಂತಹ ಹಾಸ್ಪಿಟಲ್ಗಳನ್ನ ಮಾಡೋದ್ರ ಮೂಲಕ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಸಿಗೋದ್ರ ಮೂಲಕ ಜನರಿಗೆ ಒಂದು ಪ್ರಜಾಪ್ರಭುತ್ವದ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯಂಗ್ ಮಾಡಿ. ಇಲ್ಲಿರೋಂಥ ಡಾಕ್ಟರ್ಗಳು ಇನ್ನೂ ಅಧ್ವಾನ, ಇಲ್ಲಿ ಬಂದು ತಂದು ಕೊಡ್ತಾರೆ, ಹೊರಗಡೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ, ನಾನ್ ಪ್ರಾಕ್ಟೀಸ್ ಅಲವೆನ್ಸ್ ಅಂತಾನೂ ತಗೊಂತಾರೆ ದುಡ್ಡನ್ನ. ಇದು ಇನ್ಹ್ಯೂಮನ್ ಮತ್ತೆ ಅನ್ಎಥಿಕಲ್ ಅದು. ಸೊ ಈ ಹಿನ್ನೆಲೆ ಒಳಗಡೆ ಡಾಕ್ಟರ್ಗಳು ಒಂದು ಎಥಿಕ್ಸ್ ಇಟ್ಕೊಂಡು ಒಂದು ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಇಲ್ಲಿರೋಂಥ ಮುಖ್ಯಸ್ಥರು ಈ ಹಾಸ್ಪಿಟಲ್ಗಳ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರ ಇದಕ್ಕೆ ಬೇಕಾಗಿರೋಂಥ ಅನುದಾನವನ್ನ ದುಡ್ಡು ಕೊರತೆ ಆಗದಂಗೆ ಮಾಡಬೇಕಿದೆ. ಅದು ನಿಮ್ ಧರ್ಮ, ಅದೇ ನಿಮ್ಮ ಎಲ್ಲ ಸಿದ್ಧಾಂತ ಅನ್ನಂಗೆ ಆಗ್ಬೇಕು. ಅದನ್ನ ಬಿಟ್ಟು ಮಿಕ್ಕದೆಲ್ಲ ಮಾಡ್ತಿದ್ರಿ, ಇದು ತಪ್ಪಿದು. ದಯವಿಟ್ಟು ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಅವರೇ, ಉಸ್ತುವಾರಿ ಸಚಿವರಾಗಿರೋಂಥ ಚಲುವರಾಯ ಸ್ವಾಮಿ ಅವರೇ, ಎಲ್ಲ ಸ್ವಾಮಿಗಳೇ ಇದೀರಿ. ದಯವಿಟ್ಟು ಜನಸಾಮಾನ್ಯರ ಆ ಜನಸಾಮಾನ್ಯ ಸ್ವಾಮಿಗಳ ಕರ್ತವ್ಯವನ್ನ, ಅವರ ನರಕವನ್ನ ನೀವು ದಯವಿಟ್ಟು ಬಗೆಹರಿಸಿ ಅಂತ ಹೇಳಿ. ಹೌದೌದು, ಈ ಟೈಮಲ್ಲಿ ಆಗಿಲ್ಲ ಅಂದ್ರೆ ಇನ್ಯಾವತ್ತೂ ಆಗಲ್ಲ ಅನ್ನೋ ತರದಲ್ಲಿ ಮಾತಾಡ್ಕೊಂತಾರಲ್ಲ. ಹೌದು ಸರ್, ಈಗ ಹಣದ ಕೊರತೆ ಇದ್ರೆ ಈ ಮಂಡ್ಯದ ಇಡೀ ಮಿಮ್ಸ್ ವ್ಯವಸ್ಥೆ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಸೇರ್ಕೊಂಡು ಎಲ್ಲಾ ಬೆಲೆಗಳಲ್ಲೂ ಎಲ್ಲೆಲ್ಲಿ ಸಿಗುತ್ತೆ ಅದನ್ನ ಎಳ್ಕೊತಾ ಇದ್ದಾರೆ ನೋಡಿ. ಎದುರುಗಡೆ ಈ ಕಲ್ ಬಿಲ್ಡಿಂಗ್ ಹಾಕಿದಾರೆ, ಮೇಲ್ಗಡೆ ಶೀಟ್ ಹಾಕಿದ್ರಲ್ಲ, ಆ ದುಡ್ಡನ್ನ ಎಷ್ಟು ಖರ್ಚು ಮಾಡಿದ್ರೆ ಅಂತ ಕೇಳ್ಬಿಟ್ರೆ, ಆ ಎದುರುಗಡೆ ಬಿಲ್ಡಿಂಗ್ ಕಲ್ ಬಿಲ್ಡಿಂಗ್ ಇದು, ಆ ಮೇಲ್ಗಡೆ ಶೀಟ್ ಹಾಕಿರೋದು ಎಷ್ಟು ಅಂತ ಕೇಳ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಎಷ್ಟು ಸರ್ ಅದನ್ನ ನೀವು ಕೇಳ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಆ ಶೀಟ್ ಹಾಕಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ. ಆ ಸೀಟ್ ಹಾಕೋದು ಪದ್ಧತಿನ ಇದಕ್ಕೆ ತೋರಿಸಿದ್ರೆ ಇಷ್ಟೊತ್ತಿಗೆ ಆಸ್ಪತ್ರೆ ಓಪನ್ ಆಗ್ತಿತ್ತು, ಬಡವರಿಗೆ ಅನುಕೂಲ ಆಗ್ತಾ ಇತ್ತು. ಇಲ್ಲಿರ್ತಕ್ಕಂಥ ಈ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಗಳು ಕೂಡ ನೀವು ಹೋಗಿ ನೋಡಿ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಇರ್ತಾರೆ, ಬರ್ತಾರೆ, ಸಿಗ್ನೇಚರ್ ಆಗ್ತಾರೆ. ಮತ್ತೆ ಹೆಲ್ತ್ ಮಿನಿಸ್ಟರ್ ಅದೇನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಗುಂಡ್ರು ಅವರು ಬಹಳ ಒಳ್ಳೆ ಹೆಸರು ಮಾಡಿದಂತವ್ರು, ಅವ್ರ ಮಗ ಅದೇನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಂದ್ಸಲ ಮಂಡ್ಯಕ್ಕಂತೂ ಕಾಲ ಹಾಕಿಲ್ಲ ಅವರು ಹೆಲ್ತ್ ಮಿನಿಸ್ಟರ್ ಆದ್ಮೇಲೆ. ಈ ಸರ್ಕಾರ ಬಂದ್ಮೇಲೆ ಉಸ್ತುವಾರಿ ಸಚಿವರು ಆಗ್ಬೋದು ಅಥವಾ ಮೆಡಿಕಲ್ ಕಾಲೇಜಿನ ಏನು ಸಚಿವರು ಇರ್ಬೋದು, ಇಲ್ಲಿಗೊಂದು ವಿಸಿಟ್ ಮಾಡಿ ಅಸಮರ್ಥ ನಿರ್ದೇಶಕರನ್ನ ಚೇಂಜ್ ಮಾಡಿ ಫಸ್ಟ್. ಯಾಕೆ ಅಂತಂದ್ರೆ ಡಾಕ್ಟರ್ಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಒಬ್ಬ ಪೇಷಂಟು ಹುಷಾರಿಲ್ಲ ಅಂತ ಬಂದಿದ್ದಾರೆ, ಇವತ್ತು ಅಡ್ಮಿಟ್ ಮಾಡಿ ನಾಳೆಗೆ ಅಡ್ಮಿಟ್ ಮಾಡ್ಕೋತಾರೆ. ಅವ್ರು ಬಂದಿದ್ದಾರೆ ಎಮರ್ಜೆನ್ಸಿ ವಾರ್ಡ್ಗೆ, ಅಡ್ಮಿಟೇ ಮಾಡಿಲ್ಲ. ಇಲ್ಲಿದ್ದಂತ ಕ್ಯಾನ್ಸರ್ ಡಾಕ್ಟರ್ನ ಹಿಂಸೆ ಕೊಟ್ಟು ಓಡಿಸ್ಬಿಟ್ಟಿದ್ದಾರೆ ಮಂಗಳೂರಿಗೆ. ಡಾಕ್ಟರ್ ವೆಂಕಟೇಶ್ ಅಂತ, ಎಲ್ಲಿ ಕ್ಯಾನ್ಸರ್ ಡಾಕ್ಟರ್ ಎಲ್ಲಿದ್ದಾರೋ, ಯಾಕೆ ಕಳ್ಸಿದ್ರಿ? ಅವ್ರ ಬದಲಿಗೆ ಯಾರನ್ನಾರು ಅಪಾಯಿಂಟ್ ಮಾಡಿದಾರಾ? ಇದುವರೆಗೂ ಮಾಡಿಲ್ಲ. ಏನ್ ಮಾಡ್ತಾ ಇದ್ರು ನಿರ್ದೇಶಕರು? ಕತೆ ಕಾಯಕ ಕೂರ್ಸಿರೋದಲ್ಲಿ ನಿರ್ದೇಶಕರನ್ನ. ಮತ್ತೆ ನಮ್ಮ ರೋಗಿಗಳು, ಮಂಡ್ಯ ಜಿಲ್ಲೆ ರೋಗಿಗಳು, ಇಲ್ಲಿನ ಸಾರ್ವಜನಿಕರು ಕತೆ ಏನಾಗಬೇಕು? ಇವ್ರ ಉದ್ದೇಶ ಏನಾದ್ರು ನಮ್ಮ ಜನರನ್ನ ಸಾಯಿಸಬೇಕು ಅಂತ ಇದೆಯಾ, ಅಥವಾ ಅವ್ರನ್ನೇನಾದ್ರು ಬದುಕಿಸಿ ಅವ್ರಿಗೊಂದು ಆರೋಗ್ಯವನ್ನ ಕಾಪಾಡಬೇಕು ಅಂತ ಈ ಹಾಸ್ಪಿಟಲ್ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಒಟ್ಟಾರೆ ಮಂಡ್ಯ ಜಿಲ್ಲೆಗೊಂದು ಸುಸಜ್ಜಿತವಾಗಿರುವಂತಹ ಕ್ಯಾನ್ಸರ್ ಆಸ್ಪತ್ರೆ ಬೇಕು ಅನ್ನುವಂಥ ಬೇಡಿಕೆ ಮಂಡ್ಯ ಜಿಲ್ಲೆ ಜನರದ್ದು. ಈಗಾಗಲೇ ಮೇಲ್ಭಾಗದಲ್ಲಿ ನೋಡಬಹುದು, ಆಸ್ಪತ್ರೆ ಇದೆ, ಆದರೆ ಆಸ್ಪತ್ರೆಯನ್ನ ಇನ್ನೂ ಕೂಡ ರಿನೋವೇಷನ್ ಮಾಡಿ ಸುಸಜ್ಜಿತವಾಗಿರುವಂತಹ ಚಿಕಿತ್ಸೆಯನ್ನ ಕೊಡುವಂತ ಆಗಬೇಕು ಅನ್ನುವಂಥದ್ದು ಮಂಡ್ಯ ಜಿಲ್ಲೆಯ ಜನರ ಮಾತು. ಈಗಲಾದರೂ ಸರ್ಕಾರಗಳು ಇವರ ಕೂಗನ್ನ ಕೇಳಿಸ್ಕೊಳ್ಳುತ್ತಾ ಅನ್ನುವಂಥದ್ದೇ ನಮ್ಮ ಮುಂದಿರುವಂತಹ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.